ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಇನ್ನು ಕೂಡ ನಿಮಗೆ ಕೆಲವ್ರಿಗೆ ಡೌಟು ಇದೆ. ಸೊ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ಅದನ್ನ ನೋಟ್ ಮಾಡಿಕೊಂಡು ಕೆ ಎ ತರಟಿಗೆ ಕಾಲ್ ಮಾಡಿ ಅವರು ಏನು ಉತ್ತರವನ್ನ ಕೊಟ್ಟರು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೆಲವೊಂದಷ್ಟು ಕಮೆಂಟ್ಸ್ಗಳು ಹಾಕಿದ್ದೀರಾ ಸ್ಟೂಡೆಂಟ್ಸ್, ನಾನು ಅದನ್ನ ಆಮೇಲೆ ಓದ್ತೀನಿ. ಸೊ ಫಸ್ಟ್ ಮೇನ್ ಡೌಟ್ಸ್ ಏನಿದೆ ಅದನ್ನ ಕ್ಲಾರಿಫೈ ಮಾಡ್ಕೊಡಿದ್ದೀನಿ. ಅದನ್ನ ಈಗ ನಾನು ಕೆ ಅಥಾರಿಟಿ ಕಾಲ್ ಮಾಡೋದನ್ನ ಇಲ್ಲೇ ನಿಮ್ಗೆ ತೋರಿಸ್ತೀನಿ. ಹಲೋ ಸರ್, ನಾವು STM ಕಾಲೇಜ್ ಮೈಸೂರಿಂದ ಪ್ರೊಫೆಸರ್ ಮಾತಾಡೋದು. ಸರ್, ನಮ್ಮ ಸ್ಟೂಡೆಂಟ್ಸ್ PGCET ಗೆ ಅಪ್ಲೈ ಮಾಡ್ತಾ ಇದ್ರು. ಅವ್ರದ್ದು RD ನಂಬರ್ ಫೆಚ್ ಆಗ್ತಾ ಇಲ್ಲ ಸರ್. ಸುಮಾರು ವಿದ್ಯಾರ್ಥಿಗಳದು ಏನ್ ಬರ್ತಾ ಇದೆ ಸರ್. ಇವಾಗ ನೇಮ್ ಮಿಸ್ ಅಕ್ಸೆಪ್ಟೆಡ್ ಅಂತ ಬರ್ತಿದೆ, ಅಗೇನ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ. ಅಲ್ಲ, ವ್ಯಾಲಿಡೇಟೆಡ್ ಅಂಡ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ. ಹೌದು, ವ್ಯಾಲಿಡೇಟೆಡ್ ಅಂಡ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ. ವ್ಯಾಲಿಡೇಟೆಡ್ ಅಂಡ್ ರಿಜೆಕ್ಟ್ ಬಂದ್ರೆ ಅವ್ರಿಗೆ RD ನಂಬರ್ ಹಾಕ್ಬಿಟ್ಟು ಅದು ವ್ಯಾಲಿಡೇಟೆಡ್ ಅಂಡ್ ರಿಜೆಕ್ಟೆಡ್ ಅಂತ ಬರುತ್ತೆ. ಹಂಗೆ ಅಪ್ಲಿಕೇಶನ್ ಕಂಟಿನ್ಯೂ ಮಾಡಕ್ ಹೇಳಿ. ಓಕೆ, ಕಂಟಿನ್ಯೂ ಮಾಡಿ ಪೇಮೆಂಟ್ ಪೇಜ್ ವರೆಗೂ ಬರ್ಲಿ. ಓಕೆ, ನಂತರ ಲಾಗೌಟ್ ಮಾಡಿ ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಟ್ಟು ಡೈರೆಕ್ಟ್ ಲಾಗಿನ್ ಆಗಿ ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡಕ್ ಹೇಳಿ. ಮತ್ತೆ ಪೇಮೆಂಟ್ ಏನು ಇದು ಸಾರಿ RD ನಂಬರ್ ಮತ್ತೆ ಏನು ಟಚ್ ಮಾಡಬೇಡಿ. ಓಕೆ, ಜಸ್ಟ್ ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡಕ್ ಹೇಳಿ. ಅಪ್ಡೇಟ್ ಆಗಿರುತ್ತದು. ಓಕೆ, ಓಕೆ, ಪೇಮೆಂಟ್ ಮಾಡ್ಕೊಳಕ್ ಹೇಳಿ. ಮತ್ತೆ ನೀವೇನು RD ನಂಬರ್ ಏನೋ ಮತ್ತೆ ಏನಾದ್ರು ಇದು ಆಲ್ಟರ್ನೇಟ್ ಮಾಡಕ್ ಹೋದ್ರೆ ನೀವು ಅದು ಮತ್ತೆ ವೆಯ್ಟ್ ಮಾಡ್ಬೇಕಾಗುತ್ತೆ 1 ಅವರ್. ಓಕೆ, ಓಕೆ, ಓಕೆ. ಅದು ಫೆಚ್ ಆಗ್ತಾ ಇದೆ. ನಡಕಚೇರಿಯಿಂದ ನಮ್ಗೆ ಡೇಟಾ ಸೆಂಡ್ ಆಗ್ತಾ ಇಲ್ಲ ಅಷ್ಟೇ, ಸ್ವಲ್ಪ ಲೇಟ್ ಆಗ್ತಾ ಇದೆ ಅದು. ಓಕೆ, ಓಕೆ ಸರ್. ಇದು ಎಕ್ಸ್ ಸರ್ವಿಸ್ ಮೆನ್ಗೆ ಲಾಸ್ಟ್ ಕಾಲಮ್ ಇದೆಯಲ್ಲ, ಅದನ್ನೇ ಅವ್ರು ಫಿಲ್ ಮಾಡೋದು ಸಾಕಲ್ಲ ಸರ್? ಅಷ್ಟೇನೆ ಸರ್. ಹಾಗೆ ಸೊ ಇದು ಮೊದಲನೇದು ನಾನು ಕೇಳಿರೋದು ರಿಸರ್ವೇಶನ್, ನಿಮ್ಮ ಕ್ಯಾಟಗರಿ ಅಥವಾ RD ನಂಬರ್ ಪ್ರಾಬ್ಲಮ್ ನ ಫಸ್ಟ್ ಕೇಳಿದ್ದೀನಿ. ಅವ್ರ ಹೇಳೋ ಪ್ರಕಾರ ಸೊ ಫಸ್ಟ್ ಎಂಟರ್ ಮಾಡಿ ನೀವು ಸೇವ್ ಕೊಟ್ಬಿಡಿ. ಓಕೆ, ಸೊ ಅದಾದ ನಂತರ ನೀವು ಪೇಮೆಂಟ್ ಸೆಕ್ಷನ್ ತನಕನೂ ಹೋಗಿ ಲಾಗೌಟ್ ಆಗಿ 1 ಅವರ್ ವೆಯ್ಟ್ ಮಾಡಿ ಅಗೇನ್ ಲಾಗಿನ್ ಆದ ನಂತರ ಅಲ್ಲಿ ನೀವು ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ, ಅಲ್ಲಿ ಆಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದು ಫಸ್ಟ್ ಒನ್. ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ ಲಾಸ್ಟ್ ಆಪ್ಷನ್ ಅದನ್ನು ಫಿಲ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಮುಂದಿನ ಡೌಟ್ಗಳನ್ನ ನೋಡೋಣ. ಒಂದು ಡೇಟ್ ಆಫ್ ಡಿಗ್ರಿ ಎಂಟ್ರಿ ಅದು ಎಲ್ಲ ಯಾರಿಗೂ ಅದು ಇದೇ ಆಗ್ತಿಲ್ಲ ಸರ್. ಅದು ಈಗ ಫಾರ್ ಎಕ್ಸಾಂಪಲ್ 2025 ಎಂಡ್ ಡೇಟ್ ಬರುತ್ತೆ ಡಿಗ್ರಿ. ಹೇಳಿ ಅದು ಯಾವ ಪೇಜ್ ಅಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡ್ತೀವಿ ನೋಡಿ ಸರ್. ಅದು ಇವಾಗ ತಗೊಂತಾ ಇರ್ಬೇಕು, ಸರಿ ಹೋಗಿರ್ಬೇಕಲ್ಲ ಅದು. ಇಲ್ಲ ಸರ್, ಅದು ಇನ್ನೂ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಸುಮಾರು ಸ್ಟೂಡೆಂಟ್ಸ್ ಗಳಿಗೆ ಅದು ಎಂಟ್ರಿ ಡೇಟು ಮತ್ತೆ ಡಿಗ್ರಿ ಎಂಟ್ರಿ ಡೇಟು ಡಿಗ್ರಿ ಎಂಡ್ ಡೇಟ್ ಅದೊಂದು ಸಮಸ್ಯೆ ಇದೆ ಸರ್. ಅದು ಮೊನ್ನೆವರೆಗೂ ಸಮಸ್ಯೆ ಇತ್ತು. ಈಗ ವೆರಿಫೈ ಆಗೋದನ್ನೇ ತೆಗೆದ್ಬಿಟ್ಟಿದೀವಿ ಅದನ್ನ. ಹೌದಾ? ಸರಿ ಸರಿ ಸರ್. ಹಂಗಾರೆ ಸರ್, ಇದು ಮಕ್ಕಳು ಬರೀ ಜಸ್ಟ್ ಫೋಟೋ ಹಾಗೂ ಸಿಗ್ನೇಚರ್ ಮಾತ್ರ ಅಪ್ಲೋಡ್, ಇನ್ನೇನು ಅಪ್ಲೋಡ್ ಮಾಡಂಗಿಲ್ಲ ಅದಕ್ಕೆ. ಇಲ್ಲ ಇಲ್ಲ, ಎರಡೇನೆ. ಸ್ಟಡಿ ಸರ್ಟಿಫಿಕೇಟ್ ಅವೆಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ನೀವು ಆನ್ಲೈನ್ ಮಾಡ್ಕೊಂತೀರಿ ಹೆಂಗೆ ಸರ್? ಈ ಸರಿ ಆನ್ಲೈನ್ ಮಾಡ್ತಾರೆ ಸರ್. ಹೌದಾ ಸರ್? ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ. ಸೊ ಇದು ನಮ್ಗೆ ಆಲ್ಮೋಸ್ಟ್ ಎಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅಪ್ಲೋಡ್ ಮಾಡ್ಲಿಕ್ಕೆ ಏನು ಇಲ್ಲ, ಬರೀ ಜಸ್ಟ್ ನಿಮ್ಗೆ ನಿಮ್ ಸಿಗ್ನೇಚರ್ ಹಾಗೂ ಫೋಟೋ ಮಾತ್ರ ಅಪ್ಲೋಡ್ ಮಾಡ್ಲಿಕ್ಕೆ ಕೊಟ್ಟಿರೋದು, ಬೇರೆ ಯಾವುದನ್ನು ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವು ಅರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಆಲ್ವೇಸ್ ವಾಚ್ ಫುಲ್ ವಿಡಿಯೋ. ಏನ್ ಜಸ್ಟ್ 2 minutes 5 minutes ವಿಡಿಯೋ ಇರುತ್ತೆ ನಿಮ್ಗೆ. ಸೊ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಇಲ್ಲಿ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಇವತ್ತು ನೈಟ್ ರಿಪ್ಲೈ ಮಾಡೋದಕ್ಕೆ ನೋಡ್ತೀನಿ. ಐ ಹೋಪ್ ನಿಮ್ಗೆ ಆದಷ್ಟು ಎಲ್ಲಾ ಇನ್ಫಾರ್ಮೇಶನ್ಸ್ ನಾನು ಕೇಳ್ಕೊಂಡಿದ್ದೀನಿ. ಇನ್ ಕೇಸ್ ಇನ್ನೂ ಕೂಡ ಏನಾದ್ರು ಇದ್ರೆ ನಿಮ್ ಡೌಟ್ಸ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.